ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬಂಗಾರ ಬಿಡಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರೆ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ಬಿಡಬಾರೆ. ಎರಡನೇ ನುಡಿಯಲ್ಲಿ ಏನು ಹೇಳಿದರು? ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆ ಕೊಪ್ಪ ನಡೆಯ ನಿನ್ನ ಕಿವಿಗೆ. ಅದು ನೆನ್ನೆ ನೋಡಿದ್ವಿ. ಗಂಡನ ಮಾತು ಮೀರದೆ ಮನೆಯಲ್ಲಿರುವಂಥ ಎಲ್ಲರಿಗೂ ಸಂತೋಷ ಆಗುವಂತೆ ನಡ್ಕೋ ಅಂತ ಹೇಳಿ. ಈಗ ಅದರಲ್ಲಿ ಹೇಳ್ತಾ ಇದ್ದಾರೆ, 10 ಮಂದಿಯ ಕೈಲಿ ಹೌದು ಹೌದು ಎನಿಸಿಕೊಂಬ ಮಸ್ತಕದ ಮಕುಟವಿಡೆ. 10 ಮಂದಿಯ ಕೈಲಿ ಅಂತ ಹೇಳ್ತಾರೆ. ಮಸ್ತಕದ ಮಕುಟ ಅಂತಂದರೆ ತಲೆ ಮೇಲಿಡುವಂತಹ ಕಿರೀಟ. ಕಿರೀಟ ಶ್ರೇಷ್ಠತೆಯ ದ್ಯೋತಕವಾಗಿದೆ. ರಾಜನಾದವನಿಗೆ ತಲೆ ಮೇಲೆ ಕಿರೀಟ ಇಡ್ತಾರೆ. ನೋಡುವವರಿಗೆ ಅದು ಮೇಲ್ತೋರಿಕೆಗೆ ಆಭರಣವಾಗಿರಬಹುದು. ಸಾಂಕೇತಿಕದ ಅರ್ಥದಲ್ಲಿ ಇದು ಶ್ರೇಷ್ಠತೆಯ ದ್ಯೋತಕವಾಗಿದೆ. ಆದ್ದರಿಂದ ಸ್ಪರ್ಧೆಯಲ್ಲಿ ಗೆದ್ದವನಿಗೂ ಕಿರೀಟ ಹಾಕ್ತಾರೆ. ರಾಜನ ಕಿರೀಟ ಕೇವಲ ಆಭರಣ ಅಲ್ಲ, ಅದೊಂದು ಜವಾಬ್ದಾರಿಯ ದ್ಯೋತಕವಾಗಿದೆ. ರಾಜನಿಗೆ ಕಿರೀಟ ಧಾರಣೆಯನ್ನು ಮಾಡಿಸುತ್ತಾ ಪ್ರಜೆಗಳು ಹೇಳ್ತಾರೆ, ರಾಜನೇ, ನಮ್ಮ ರಕ್ಷಣೆ, ನಮ್ಮ ಹಾಗೂ ನಮ್ಮ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯ ರಕ್ಷಣೆಯ ಜವಾಬ್ದಾರಿ ನಿನ್ನದು ಎಂದು ಅವನಲ್ಲಿ ಕರ್ತವ್ಯದ ಪ್ರಜ್ಞೆಯನ್ನು ನೆನಪಿಸಿಕೊಡ್ತಾರೆ. ಒಂದು ರೀತಿಯಲ್ಲಿ ಅದು ಆಭರಣ ಅಂತ ಅನಿಸಿದರೂ ಜವಾಬ್ದಾರಿಯ ಮುಳ್ಳಿನ ಆಭರಣ ಆಗಿದೆ. ರಾಜ ಪದವಿಯಂತೆ ಗೃಹಿಣಿ ಪದವಿಯು ತಾನು ಸ್ವೀಕರಿಸಿದ ಜವಾಬ್ದಾರಿಯ ಕಿರೀಟವಾಗಿದೆ. ತನ್ನ ಹಾಗೂ ಕುಲದ ಮರ್ಯಾದೆಯ ರಕ್ಷಣೆಯ ಕಿರೀಟವನ್ನು ಧರಿಸು ಎಂದು ತಾಯಿ ತನ್ನ ಮಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾಳೆ. ತನ್ನ ಕುಲದ ಜವಾಬ್ದಾರಿಯನ್ನು ಸ್ವೀಕರಿಸಿ ಅದರಂತೆ ಇದ್ದರೆ ಹಲವು 10 ಜನ ಅವಳ ಬಗ್ಗೆ ಆದರ ತೋರಿ ಆದರ್ಶ ಗಣನಿ ಅಂತ ಹೊಗಳ್ತಾರೆ. ಕಿರೀಟವನ್ನು ಅವಳ ತಲೆ ಮೇಲೆ ಇಡ್ತಾರೆ. ಅಂಥವಳಿಂದ ಆ ಮನೆ ನಂದನವಾಗುತ್ತೆ. ಇಲ್ಲದೇ ಇದ್ದರೆ ಆ ಮನೆ ಅರಣ್ಯದಂತೆ ಭಯಾನಕವಾಗುತ್ತೆ. ಈ ಮಾತನ್ನು ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿದ್ದಾರೆ. 4 ಗೋಡೆಗಳು, ಚಪ್ಪರ ಬಾಗಿಲು, ಕಿಟಕಿಗಳಿದ್ದರೆ ಮಾತ್ರ ಅದು ಮನೆ ಅನಿಸುವುದಿಲ್ಲ. ಹೊರತು ಅಲ್ಲಿ ಹೇಳ್ತಾ ಇದ್ದಾರೆ, ಆದರ್ಶ ಗೃಹಿಣಿ ಇದ್ದರೆ ಮಾತ್ರ ಅದು ಮನೆ ಅಂತ ಅನಿಸ್ಕೊಳ್ತದೆ. ಇಲ್ಲದೇ ಇದ್ದರೆ ಅದು ಅರಣ್ಯದಂತಿದೆ ಅಂತ ಇದೆ. ನ ಗೃಹಂ ಗೃಹಮಿತ್ಯಾಹುಃ ಗೃಹಿಣೀ ಗೃಹಮುಚ್ಯತೆ ಗೃಹಂ ಹಿ ಗೃಹಿಣೀಹೀನಂ ಅರಣ್ಯ ಸದೃಶಂ ಮತಃ. ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ವಿಷ್ಣು ಶರ್ಮ ಅನ್ನುವಂಥವನು ಪಂಚತತ್ವದಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ. ನ ಗೃಹಂ ಗೃಹಮಿತ್ಯಾಹುಃ ಗೃಹಿಣೀ ಗೃಹಮುಚ್ಯತೆ ಗೃಹಂ ತು ಗೃಹಿಣೀಹೀನಂ ಕಾಂತಾರಾದ ಇಚ್ಯತೆ. ಶ್ರೇಷ್ಠತೆ ಹಾಗೂ ಜವಾಬ್ದಾರಿಯ ದ್ಯೋತಕವಾಗಿದೆ ಕಿರೀಟ. ಜೊತೆಗೆ ಮರ್ಯಾದೆಯ ದ್ಯೋತಕವೂ ಆಗಿದೆ ಅದು. ಸೋತ ವ್ಯಕ್ತಿ ಏನು ಮಾಡ್ತಾನೆ? ತನ್ನ ಕಿರೀಟವನ್ನು ತೆಗೆದು ಗೆದ್ದವರ ಪಾದಕ್ಕೆ ಇಡ್ತಾನೆ, ಗೆದ್ದವರ ಪಾದದ ಮುಂದಿಡ್ತಾನೆ. ಹಾಗೆ ಅಸಹಾಯಕರಾದವರು ಸಹಾಯ ಮಾಡುವರ ಎದುರಿಗೆ ತಮ್ಮ ತಲೆಯ ರುಮಾಲನ್ನು ಪಗಡಿಯನ್ನು ಇಟ್ಟು ನಮಸ್ಕಾರ ಮಾಡಿ ಸಹಾಯವನ್ನು ಬೇಡ್ತಾರೆ ಅಥವಾ ರಕ್ಷಣೆ ಆಶ್ರಯವನ್ನು ಬೇಡ್ತಾರೆ. ಅತ್ತೆ ಮನೆಗೆ ಬಂದಂತಹ ನವವಧು ತಾನು ಹೊಕ್ಕ ಮನೆಯ ಮಾನ ಮರ್ಯಾದೆಗಳ ಅನುಸಾರವಾಗಿ ನಡೆಯುತ್ತಿದ್ದಾಳೆಯೋ ಇಲ್ಲವೋ ಎಂದು ಅಕ್ಕಪಕ್ಕದ 10 ಜನ ನೋಡ್ತಿರ್ತಾರೆ. ಅತ್ತೆ, ಮಾವ, ಗುರು ಹಿರಿಯರು ತನ್ನನ್ನು ನೋಡ್ತಾ ಇದ್ದಾರೆ ಎಂಬ ಎಚ್ಚರ ಮನೆಯ ಸೊಸೆಗೆ ಯಾವಾಗಲೂ ಇರಬೇಕು. ಹೀಗಾಗಿ ಅವಳು
ತನ್ನ ಪತಿಯ ಕುಲದ ನಿಯಮಗಳನ್ನು, ನೀತಿ ನಿಯಮಗಳನ್ನು, ಕುಲಧರ್ಮ ಕುಲಾಚಾರಗಳನ್ನು ಅತ್ತೆ ಮಾವಂದರಿಂದ ತಿಳಿದುಕೊಂಡು ಅದರಂತೆ ಆಚರಣೆ ಮಾಡ್ತಾ ಇದ್ದು ತನ್ನ ಹಾಗೂ ತನ್ನ ಕುಲದ ಮರ್ಯಾದೆಯನ್ನು ಕಾಯ್ಕೊಳ್ಳು. ಅದರಿಂದ ಅವಳಿಗೂ ಮರ್ಯಾದೆ ಸಿಕ್ಕತ್ತೆ, ಕುಲದ ಮರ್ಯಾದೆ ಆಗುತ್ತೆ. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಮನೆಯಲ್ಲಿ ಹಿರಿಯರ ಯೋಗಕ್ಷೇಮ ಮನೆಯಲ್ಲಿ ಹಿರಿಯರ ಯೋಗಕ್ಷೇಮ, ಮನೆಯಲ್ಲಿಯ ಸ್ತ್ರೀಯರ ಜೊತೆಯಲ್ಲಿ ಪ್ರಿಯ ಗೆಳತಿಯರಂತೆ ವ್ಯವಹಾರ, ಗಂಡ ಒಮ್ಮೊಮ್ಮೆ ನಿರಾಧಾರ ಮಾಡಿದರೂ ಸಿಟ್ಟಿಗೆ ಬಂದು ಜಗಳ ಮಾಡದಿರಬೇಕೆ, ದಾಸಿ ಹಾಗೂ ಕೆಲಸಗಾರರ ಜೊತೆಯಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡುವಿಕೆ, ಬಂದ ಭಾಗ್ಯದಿಂದ ಅಹಂಕಾರ ಪಡೆದೇ ವಿನಯದಿಂದ ಇರುವುದು, ವಿನಯದಿಂದ ಇದ್ದು ಅದನ್ನು ಅನುಭವಿಸು. ಇದು ಗೃಹಿಣಿಯ ಕುಲಧರ್ಮ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ಶುಶ್ರೂಷಸ್ವ 4ನೇ ಅಂಕದ ಶ್ಲೋಕ, 18ನೇ ಶ್ಲೋಕ. ಈ ರೀತಿಯಾಗಿ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ ಕಾವ್ಯದಲ್ಲಿ, ಗೃಹಿಣಿ ಮೇಲಿನ ವಿಶೇಷ ಜೊತೆಗೆ, ಅಂದರೆ ಮನೆಯಲ್ಲಿ ಹಿರಿಯರ ಯೋಗಕ್ಷೇಮ ನೋಡ್ಕೊಳ್ಬೇಕು, ಮನೆಯಲ್ಲಿ ಎಲ್ಲ ಸ್ತ್ರೀಯರ ಜೊತೆಗೆ ಪ್ರಿಯ ಗೆಳತಿಯಂತೆ ವ್ಯವಹಾರ ಮಾಡಬೇಕು, ಗಂಡ ಒಮ್ಮೊಮ್ಮೆ ಕೆಲಸ ಬಗಸಿಯಲ್ಲಿ ಸ್ವಲ್ಪ ನಿರಾಧಾರ ಮಾಡಿದರು ಸಿಟ್ಟಿಗೆ ಬಂದು ಜಗಳ ಮಾಡದೇ ಇರಬೇಕು, ಕೆಲಸ ಮಾಡುವಂತಹ ದಾಸಿಯ ಜೊತೆಗೆ ಕೆಲಸಗಾರ ಜೊತೆಗೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು, ಅಹಂಕಾರ ತೋರಿಸಬಾರ್ದು, ಬಂದ ಭಾಗ್ಯದಿಂದ ಅಹಂಕಾರ ಪಡದೆ ವಿನಯದಿಂದ ಅದನ್ನು ಅನುಭವಿಸಬೇಕು ಅಂತ ಹೇಳಿದರು. ಅದನ್ನೇ ಇಲ್ಲಿ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ಪತಿಗೆ ವಿಶಿಷ್ಟ ಕಾರ್ಯಗಳಲ್ಲಿ ಸಲಹೆ ಕೊಡೋ ಮಂತ್ರಿ ಅಂತ ಇರಬೇಕು ಅವಳು, ಏಕಾಂತದಲ್ಲಿ ಪ್ರಿಯ ಸಖಿಯಾಗಿರಬೇಕು, ವಿವಿಧ ವಿದ್ಯೆಗಳನ್ನು ಕಲಿಯುವಾಗ ಪ್ರಿಯ ಶಿಷ್ಯಳಂತೆ ಇರಬೇಕು. ರಘುವಂಶದಲ್ಲಿ ಹೇಳ್ತಾರೆ, ಗೃಹಿಣಿ ಸಚಿವ ಸಖಿಮಿಥ ಪ್ರಿಯ ಶಿಷ್ಯ ಲಲಿತೆ ಕಲಾವಿಧೌ. ಒಂದೊಂದು ಗಂಟೆಗಟ್ಟಲೆ ಹೇಳೋಷ್ಟಿದೆ, ಅಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾರು ಏನು ಬೇಕಾದ್ರಲ್ಲಿ ಅವರು ಬಂದು ನಮ್ಮ ಸಮಸ್ಯೆಯನ್ನು ಬಿಡಿಸ್ತಾರೇನೋ? ಯಾರೂ ಆದರ್ಶ ಗೃಹಿಣಿ ಎಂದು ನನ್ನ ತಲೆ ಮೇಲೆ ಕಿರೀಟ ಇಡಬೇಕಾದ ಅವಶ್ಯಕತೆ ನನಗೇನಿಲ್ಲ. ನನ್ನ ಜೀವನ ನನ್ನ ಉಪಜೀವನ ನನಗೆ ಸಂಬಂಧಿಸಿದ್ದು. ನನಗೆ ಯಾರು ಗೊಡಬೇಕಾಳೆಂಬ ಈ ಆತ್ಮಕೇಂದ್ರ ಸೆಲ್ಫ್ ಸೆಂಟರ್ಡ್ ವಿಚಾರಧಾರೆ ಇಂದಿನ ಯುವಕರಲ್ಲಿದೆ. ಇದನ್ನು ಬಿಡಬೇಕು. ಇದನ್ನೇ ಈ ವಿಚಾರ ಸರಣಿಯನ್ನು ಜಗತ್ ಸೃಷ್ಟಿಕರ್ತನಾಗಿರುವಂತಹ ಶ್ರೀಕೃಷ್ಣನಿಗೆ ಇದು ಸಮ್ಮತಿಯಿಲ್ಲ. ಶ್ರೀಕೃಷ್ಣನ ಪ್ರಕಾರ ಸಮಾಜದ ಮಧ್ಯದಲ್ಲಿರುವಂತಹವರು ತನ್ನ ಸಮಾಜದ ನೀತಿ ನಿಯಮಗಳನ್ನು ಪಾಲಿಸುತ್ತಾ ತನ್ನ ಕುಲದ ಮರ್ಯಾದೆಯನ್ನು ಕಾಯ್ದುಕೊಳ್ಳಬೇಕು ಅಂತ ಹೇಳ್ತಾನೆ ಕೃಷ್ಣ. ನಾನು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ, ಹೇಳೋರು ಕೇಳೋರು ಯಾರಿಲ್ಲ, ಹಾಗೆಲ್ಲ ಆಚರಣೆ ಮಾಡಬಾರ್ದು. ನಾವು ಸಮಾಜದಲ್ಲಿದ್ದೇವೆ, ನಾವು ಸರಿಯಾಗಿ ನಡ್ಕೊಳ್ಬೇಕು. ಸಮಾಜದಲ್ಲಿರುವ ವ್ಯಕ್ತಿ ಆ ಸಮಾಜದ ನೀತಿ ನಿಯಮಗಳನ್ನು ಪಾಲಿಸಲಿಕ್ಕೇ ಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪಾಲಿಸೋದಷ್ಟೇ ಇಲ್ಲ, ತನ್ನ ಕುಲದ ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕು. ಇವಳಿಗೆ ಏನಾದ್ರು ಕೆಟ್ಟ ಹೆಸರು ಬಂತು ಅಂದರೆ ಅವ್ರ ಮಗಳು ನೋಡ್ರಿ ಹೆಂಗಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ತಂದೆ ತಾಯಿಗಳಿಗೆ ಎಷ್ಟು ತ್ರಾಸಾಗತ್ತೆ. ಮಗಳಿಗೆ ಬುದ್ಧಿ ಹೇಳಬಾರ್ದೇನ್ರಿ, ಇದೇ ಹೇಳ್ಕೊಟ್ಟಿರೇನ್ರಿ ಅಂದಾಗ ತಂದೆ ತಾಯಿಗೆ ಎಷ್ಟು ತ್ರಾಸಾಗತ್ತೆ ನಾವು. ಆದ್ದರಿಂದ ತಂದೆ ತಾಯಿಗಳಿಗೆ ಈ ರೀತಿ ಅಪವಾದ ಬರಬಾರ್ದು ಅಂತ ಹೇಳಿ, ಅಥವಾ ಈ ಕಡೆ ಅತ್ತೆ ಮನೆಗೆ ಬಂದು ಎಂಥ ಸೊಸೆ ಇದ್ದಾಳ್ರಿ ಅವಳು ಅಂತ ಹೇಳ್ತಾರೆ. ಎರಡೂ ಕುಲದ ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಸಮಾಜದಲ್ಲಿರುವಂತಹ ವ್ಯಕ್ತಿ ತನ್ನ ಮನೆಯ ಹಿರಿಯರ ಸೇವೆಯನ್ನು ಹಾಗೂ ಅಕ್ಕಪಕ್ಕದವರಿಗೂ ಏನಾದರೂ ತನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇರಬೇಕು, ಸಹಕಾರಗಳನ್ನ ಮಾಡ್ತಾ ಇರಬೇಕು. ಆಗ ಅವರು ಇವನು ಉಪಕಾರಕನಾಗಿದ್ದಾನೆ, ಇವರು ಉಪಕಾರಕರಾಗಿದ್ದಾರೆ, ಇವರಿಂದ ಮನೆಯವರು ನಾವು ಎಲ್ಲರೂ ಸುಖವಾಗಿರಬಹುದು ಅಂತ ಹೇಳಂತಾರೆ. ಅವನಿಗೆ ಆಶೀರ್ವಾದ ಮಾಡ್ತಾರೆ. ಇವನ ಇದ್ದಷ್ಟು ದಿನ ಆನಂದದ ವಾತಾವರಣ ಇರುತ್ತೆ ಅಂತ ಹೇಳಿ, ಇವರು ಇದ್ದಷ್ಟು ದಿನ ಆನಂದದ ವಾತಾವರಣ ಇರುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ.
ಇದಕ್ಕೇನೆ ಕೀರ್ತಿ ಅಂತ ಕರೀತಾರೆ. ಅದರಿಂದ ಹೇಳಿದರು, ವಸ್ತುಗಳಿಂದ ಸಹಾಯ, ದಯಾದಾನಗಳಿಂದ ಬರುವ ಪ್ರಸಿದ್ಧಿ ಕೀರ್ತಿ ಅಂತ ಹೇಳ್ತಾರೆ. ಬಲದಿಂದ, ಅಧಿಕಾರದಿಂದ, ಇನ್ನೊಬ್ಬರ ರಕ್ಷಣೆ ಪಾಲನೆ ಮಾಡೋದ್ರಿಂದ ಬರುವ ಕೀರ್ತಿಗೆ ಯಶಸ್ಸು ಅಂತ ಕರೀತಾರೆ. ದಾನಾದಿ ಪ್ರಭವ ಕೀರ್ತಿ, ಶೌರ್ಯಾದಿ ಪ್ರಭವಂ ಯಶಃ. ಈಗಿನವ್ರು ಇರ್ತಾರೆ, ನಮ್ಮನ್ನೇನು ಯಾರು ಹೊಗಳೋದು ಬೇಕಾಗಿಲ್ಲ, ನನಗೆ ಯಾರು ಕಿರೀಟ ಇಡೋದು ಏನು ಬೇಕಾಗಿಲ್ಲ, ನಾನು ನನ್ನ ಮನಸ್ಸಿಗೆ ಬಂದದ್ದು ಮಾಡ್ತೀನಿ, ಹೀಗೆ ಅನ್ನೋದು ತಪ್ಪು ಅಂತ ಹೇಳ್ತಾರೆ. ಇದೇನು ತೋರಿಸ್ಕೊಳುತ್ತೆ ಅಂದರೆ ಕರ್ತವ್ಯದಿಂದ ದೂರ ಆಗುವುದು ಹಾಗೂ ಪರಾಜಿತ ಮಾನಸಿಕತೆಯನ್ನು ತೋರಿಸ್ತದೆ. ಸಮಾಜದಲ್ಲಿದ್ದ ಮೇಲೆ ನಾವು ಸರಿಯಾಗಿ ವರ್ತನೆ ಮಾಡಬೇಕು. ನಾವು ಅಡವಿಯಲ್ಲಿ ಹೋಗಿಲ್ಲ, ನಾನು ನನ್ನ ಮನಸ್ಸಿಗೆ ಬಂದದ್ದು ಮಾಡ್ತೀನಿ, ಯಾವನು ಕೇಳೋನಿಲ್ಲ ಅಂತ. ನಾವು ಸಮಾಜದಲ್ಲಿದ್ದೇವೆ, ಸಮಾಜದಲ್ಲಿ ಸರಿಯಾಗಿ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗೆ ಅನ್ಬೇಡ್ರಿ, ಯಾರು ನಮಗೆ ಹೋಳೋದು ಬೇಡ, ನಂಗೆ ಕಿರೀಟ ಇಡೋದು ಬೇಡ, ನಾನು ನನ್ನ ಮನಸ್ಸಿಗೆ ಬಂದೆ ಮಾಡ್ತೇನೆ ಅಂತ ಅನ್ಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಯಶಃ ಕೀರ್ತಿ ಪ್ರವಿಭ್ರಷ್ಟೋ ಜೀವನ್ನಪಿ ನ ಜೀವತಿ. ಸುಭಾಷಿತ ಹೇಳುತ್ತೆ, ಕೀರ್ತಿ ಯಶಸ್ಸುಗಳನ್ನು ಪಡೆಯದವನು ಅಥವಾ ಹಿರಿಯಿಂದ ಬಂದ ಯಶಸ್ಸನ್ನು ಕಳೆದುಕೊಂಡವನು ಅವನು ಬದುಕಿದ್ರೂ ಬದುಕಿಲ್ಲದೆ ಇರದಂತೆ ಜೀವನ್ಮೃತನಂತೆ ಅನಿಸ್ಕೊತಾನೆ. ಈ ವಿಚಾರವನ್ನೇ ಶ್ರೀಕೃಷ್ಣ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದಿತಿ ಇಚ್ಛತೆ ಅವಾಚ್ಯವಾದಾಂಶ್ಚ ಬಹೂನ್ ವಶಿಷ್ಯಂತೆ ತವಾಹಿತಾಃ ನಿಂದಂಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಆದ್ದರಿಂದ ಆ ಅಕೀರ್ತಿ ಅನ್ನೋದು ಏನಿದೆ ಅಂತಂದರೆ ಜೀವನ್ಮೃತನಂತೆ ಇದೆ. ಆದ್ದರಿಂದ ಬದುಕಿರೋ ತನಕ ಸರಿಯಾಗಿ ಧರ್ಮಗಳನ್ನು ಮಾಡುತ್ತಾ ಆ ಕಡೆ ತಂದೆ ತಾಯಿಗೂ ಬಂಗಾರವಿಡಬಾರೆ ಅಂತ ಹೆಣ್ಣುಮಗಳಿಗೆ ಹೇಳ್ತಾ ಇದ್ದಾರೆ. ತವರು ಮನೆ ತಂದೆ ತಾಯಿಗೂ ಕೀರ್ತಿಯನ್ನು ಕೊಡಬೇಕು, ಗಂಡನಿಗೂ ಅತ್ತೆ ಮನೆಯವರಿಗೂ ಕೀರ್ತಿಯನ್ನು ತಂದು ಕೊಡಬೇಕು. ಆ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು, ಕರ್ತೃಪತಿಯ ಮಾತು ಮೇಲಬಾರದು ಎಂಬ ಮುತ್ತಿನೋಲೆ ಇಡೆ ಕೊಪ್ಪನಿಡೆ ನಿನ್ನ ಕಿವಿಗೆ ಅಂತ ಹೇಳಿದ್ರು. 10 ಮಂದಿ ಕೈಲಿ ಹೌದು ಹೌದು ಎನಿಸಿಕೊಂಬಂತಹ ಮಸ್ತಕದ ಇರು ಅಂತ ಹೇಳ್ತಾ ಇದ್ದಾರೆ. ಮಂದಿ ಕೈಯಿಂದ ತೆಗೆಸ್ಕೊಳ್ಬಾರ್ದು, ಅಪಕೀರ್ತಿಯನ್ನು ಪಡಿಬಾರ್ದು. ಮಹಾಭಾರತದ ವನಪರ್ವದಲ್ಲಿ ದ್ರೌಪದಿ ಗೃಹಿಣಿಯಾಗಿ ಕುಲವಧುವಿನ ಕರ್ತವ್ಯಗಳನ್ನು ತಾನು ಹೇಗೆ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿದ್ದಾಳು. ಅವಳು ನನ್ನ ಗಂಡನಿಗೆ ಹಿತ ಆಗಲಿ ಅಂತ ಹೇಳಿ ನಾನು ಯಾವಾಗಲೂ ಎಚ್ಚರದಿಂದ ವ್ಯವಹಾರ ಮಾಡ್ತೇನೆ ಅಂತ ಹೇಳ್ತಾಳೆ. ಗಂಡ ಪ್ರೀತ ಆಗಲಿ ಅಂತ ಹೇಳಿ ಅಲಂಕಾರ ಮಾಡ್ಕೊಳ್ತಾನೆ. ಅದು ಹೇಗಿರಬೇಕು ಅಂದರೆ ಅವನಿಗೆ ಪ್ರಿಯವೂ ಆಗಿರಬೇಕು, ಹಿತವೂ ಆಗಿರಬೇಕು ಎಂದು ಪ್ರಯತ್ನಪೂರ್ವಕವಾಗಿ ನಾನು ವ್ಯವಹಾರ ಮಾಡ್ತೇನೆ. ನನ್ನ ಅತ್ತೆ ಕುಂತಿದೇವಿಯು ಮಂಗಲಕರಗಳಾದ ಯಾವ ಮರ್ಯಾದೆ, ಕುಲ ಧರ್ಮ, ಕುಲಾಚಾರಗಳನ್ನು ಕಲಿಸಿರುವಳು ಅವಳೆಲ್ಲವನ್ನು ಆಲಸ್ಯವಿಲ್ಲದೆ ಮನಃಪೂರ್ವಕವಾಗಿ ಆಚಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಸ್ವಲಂಕೃತ ಸುಪ್ರಯತ ಭರ್ತು ಗೃಹೀತೇರತ ಏಚ ಧರ್ಮಾ ಕುಟುಂಬೇಶು ಶಶ್ವಾಶ್ರಮೇ ಕಥಿತಾ ಶುಭಾ ಅನುತಿಷ್ಠಾಮಿ ತತ್ಸರ್ವಂ ನಿತ್ಯಕಾಲಂ ಅತಂತ್ರಿತ. ಸ್ವಲ್ಪವೂ ಆಲಸ್ಯವಿಲ್ಲದೆ ಆ ಕುಲಧರ್ಮಗಳನ್ನು ಹೇಳಿಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಪ್ರಯತ್ನಪೂರ್ವಕವಾಗಿ ಮಾಡ್ತೇನೆ, ಎಲ್ಲರಿಗೂ ಹಿತವಾಗುವಂತೆ ಮಾಡ್ತೇನೆ, ಎಲ್ಲರಿಗೂ ಸಂತೋಷವಾಗುವಂತೆ ಮಾಡ್ತೇನೆ, ನಾನೂ ಸಂತೋಷದಿಂದ ಇರ್ತೇನೆ. ಇದು ಮುಖ್ಯವಾದದ್ದು.
ಮತ್ತೆ ಹೇಳುತ್ತಾರೆ, ಮನೆಗೆ ಬಂದ ಬ್ರಹ್ಮಚಾರಿ ಸನ್ಯಾಸಿಗಳಿಗೆ ಭಿಕ್ಷೆಯ ವ್ಯವಸ್ಥೆಯನ್ನು, ಹೋಮಾದಿಗಳಿಗೆ ದಿಕ್ಪಾಲಕರಿಗೆ ಹಾಗೂ ಗೃಹಗಳಿಗೆ ಕೊಡುವ ಬಲಿದಾನ ವ್ಯವಸ್ಥೆಯನ್ನು, ಪಿತೃಗಳ ಶ್ರಾದ್ದ ಸಿದ್ಧತೆಯನ್ನು, ಪರ್ವಕಾಲದಲ್ಲಿ ಮಾಡುವ ಹೋಮ ಹವನ ಸಿದ್ಧತೆಯನ್ನು, ಹಿರಿಯರಿಗೆ ಮಾನ ಮರ್ಯಾದೆಗಳ ಕೊಡುವುದಲ್ಲದೆ ನನಗೆ ತಿಳಿದ ಹಲವು ರೀತಿ ನೀತಿಗಳನ್ನು ಹಗಲು ರಾತ್ರಿ ಅನ್ನೋದು ಆಲಸ್ಯ ಬಿಟ್ಟು ಆಚರಿಸುತ್ತೇನೆ ಅಂತ ಹೇಳ್ತಾ ಇದ್ದಾಳೆ ದ್ರೌಪದಿ ದೇವಿ. ಮನೆಗೆ ರಾಜ ಅಂದಮೇಲೆ ಬರ್ತಾ ಇರ್ತಲ್ಲ, ಸನ್ಯಾಸಿಗಳು ಬರ್ತಾರೆ, ಬ್ರಹ್ಮಚಾರಿಗಳು ಬರ್ತಾರೆ, ಅವರಿಗೆ ಭಿಕ್ಷೆ ವ್ಯವಸ್ಥೆಯಲ್ಲಿ ಮಾಡ್ತೇನೆ. ಹೋಮ ಹವನಗಳಲ್ಲಿ ಗ್ರಹಗಳಿಗೆ ದಿಕ್ಪಾಲಕರಿಗೆ ಬಲಿದಾನವನ್ನು ಕೊಡ್ತಾರೆ, ಅದರ ವ್ಯವಸ್ಥೆಯನ್ನು ಮಾಡ್ತೇನೆ. ಪಿತೃಗಳ ಶ್ರಾದ್ದದ ಕಾಲದಲ್ಲಿ ಏನು ಸಿದ್ಧತೆಯನ್ನು ಮಾಡಬೇಕು ಅದೆಲ್ಲ ಸಿದ್ಧತೆಯನ್ನು ಮಾಡ್ತೇನೆ. ನೋಡಿರಿ, ರಾಣಿಯವಳು ಮಾಡ್ತೇನೆ ಅಂತ ಹೇಳ್ತಾಳೆ. ಪರ್ವಕಾಲದಲ್ಲಿ ಹೋಮ ಹವನಗಳು ಮಾಡ್ತಾರೆ, ಅದರ ಸಿದ್ಧತೆಯನ್ನು ನಾನು ಮಾಡಿಕೊಡ್ತೇನೆ. ಹಿರಿಯರಿಗೆ ಮಾನ ಮರ್ಯಾದೆಗಳನ್ನು ಕೊಡ್ತೇನೆ. ನನಗೆ ತಿಳಿದಂಥ ಹಲವು ರೀತಿ ನೀತಿಗಳನ್ನು ತಿಳಿದುಕೊಂಡು ಆಲಸ್ಯವನ್ನು ಬಿಟ್ಟು ಹಗಲು ರಾತ್ರಿ ಆಚರಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಹೇಳ್ತಾಳೆ, ಭಿಕ್ಷಾ ಬಲಿ ಶ್ರಾದ್ದಮಿತಿ ಸ್ಥಾಲೆ ಪಾಕಾಶ್ಚ ಪರ್ವಸು ಮಾನ್ಯಾನ ಮಾನಸತ್ಕಾರ ಯೇ ಚಾನ್ಯೇ ವಿದಿತಾ ಮಮ ತಾನ್ ಸರ್ವಾನ್ ಅನುವರ್ತೇಹಂ ದಿವಾರಾತ್ರಮತೀಂದ್ರಿತ ನಿತ್ಯಮಾರ್ಯಾಮಹಂ ಕುಂತಿಂ ವೇರಸು ಸತ್ಯವಾದಿನೀಂ ಸ್ವಯಂ ಪರಿಚರಾಮೇತ್ಯಾಂ ಪಾನಾಚ್ಛಾದನ ಭೋಜನೈಃ ನೈತಾಮತಿಶಯೇ ಜಾತು ವಸ್ತ್ರಭೂಷಣ ಭೋಜನೈಃ ನಾಪಿ ಪರಿವದೇಚಾಹಂ ತಾ ಪ್ರಥಾಂ ಪೃಥ್ವೀ ಸಮಾಂ. ಹೇಳ್ತಾ ಇದ್ದಾಳೆ, ಪೂಜ್ಯಳಾಗಿರುವಂತಹ ಅತ್ತೆಯಾದ ಕುಂತಿ, ಅವಳು ಸತ್ಯವಾದಿನಿಯಾಗಿದ್ದಾಳೆ. ಕುಂತಿ ಮಹಾನುಭಾವಳಾಗಿದ್ದಾಳೆ, ವೀರ ಪುತ್ರನ ಪಡೆದ ಮಹಾಮಹಿಮಳಾಗಿದ್ದಾಳೆ. ಅವಳು ನಮಗೆ ಅನೇಕ ದಾಸಿಯರಿದ್ದಾರೆ, ಇದ್ದರೂ ನಾನೇ ಸ್ವತಃ ಅವಳ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ ಕುಂತಿ ಸೇವೆಯನ್ನು ನಾನು ಮಾಡ್ತೀನಿ ಅಂತ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ. ಆಕೆ ಉಡುವ ಬಟ್ಟೆಗಳನ್ನು ಚೆನ್ನಾಗಿ ಮಡಿ ಮಾಡಿ ಕೊಡ್ತೇನೆ. ನಮ್ಮ ಅತ್ತೆ ತೊಡುವಂತಹ ವಸ್ತ್ರ ಆಭೂಷಣಗಳಿಗಿಂತ ಬೆಲೆ ಬಾಳುವ ವಸ್ತ್ರ ಆಭೂಷಣಗಳನ್ನ ತೊಡೋದಿಲ್ಲ. ನಮ್ಮತ್ತೆ ಏನು ತೊಡ್ತಾಳೆ ಅದಕ್ಕಿಂತ ಕಡಿಮೆಯದೇ ತೊಡುತ್ತೇನೆ ನಾನು. ಬಟ್ಟೆ ಆಗಲಿ, ಸೀರೆ ಆಗಲಿ, ಆಭೂಷಣವಾಗಲಿ. ಅವಳಿಗೆ ಊಟ ಬಡಿಸಿ ನಂತರ ಊಟ ಮಾಡ್ತೇನೆ. ಅತ್ತೆಗೆ ಮೊದಲು ಊಟಕ್ಕೆ ಹಾಕಿ ಆಮೇಲೆ ನಾವು ಊಟ ಮಾಡ್ತೇನೆ. ನಾನು ಅತ್ತೆಗೆ ಎಂದೂ ತಿರುಗಿ ಉತ್ತರ ಕೊಟ್ಟಿಲ್ಲ, ಕೊಡೋದೂ ಇಲ್ಲ, ಕೊಟ್ಟಿಲ್ಲ. ಅವಳಲ್ಲಿ ದೋಷಗಳನ್ನು ಎಣಿಸೋದಿಲ್ಲ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಲ್ಲೂ ದೋಷಗಳಿದ್ದೇ ಇರುತ್ತೆ. ನಮ್ಮಲ್ಲಿ ಕೂತ್ಕೊಂಡ್ರೆ ಸಾಕು, ಒಂದು 4 ಜನ ಕೂತ್ಕೊಂಡ್ರೆ ಸಾಕು, ನಮ್ಮ ಅತ್ತೆ ಹಂಗೆ, ನಮ್ಮ ನಾದಿನಿ ಹಂಗೆ ಹಿಂಗೆ ಅಂಥೇಳಿ ಒಬ್ಬೊಬ್ಬರು ಚಾಡಿ ಹೇಳ್ತೀವಿ. ಬೇಡ, ನಿಮ್ಮನೆ ಸುದ್ದಿ ನಿಮ್ಮನೆಯಲ್ಲೇ ಇರಲಿ. ಮನುಷ್ಯರಂದಮೇಲೆ ಎಲ್ಲರಲ್ಲೂ ದೋಷಗಳಿವೆ. ನಿರ್ದೋಷ ಪರಮಾತ್ಮ ಒಬ್ಬನೇ. ನಾವಂತೂ ಸಾದಾ ಮನುಷ್ಯರು, ನಮ್ಮಲ್ಲಿ ದೋಷಗಳಿದ್ದೇ ಇರುತ್ತೆ. ದೋಷಗಳನ್ನು ಬಿಟ್ಟು ಏನು ಒಳ್ಳೆಯ ಗುಣಗಳಿವೆ, 1 2 ಇರುತ್ತೆ, ಅಷ್ಟಾರು ಇದ್ದೇ ಇರುತ್ತೆ. ಅವುಗಳನ್ನೇ ತೆಗೆದುಕೊಂಡು ಇದ್ದಾಗ ಏನಾಗುತ್ತೆ ಅಂದರೆ ಸಂಸಾರದಲ್ಲಿ ಎಲ್ಲರೂ ಸಂತೋಷದಿಂದ ಇರ್ಬೋದು. ಇಲ್ಲದೆ ಇದ್ದರೆ ಇವಳು ನಮ್ಮ ಅತ್ತೆ ಹಂಗೆ, ನಮ್ಮ ಅತ್ತೆ ಹೆಂಗೆ ಅಂತ ಇವಳು ಹೇಳ್ಕೊತ ಕೂತ್ರೆ, ಅತ್ತೆ ನಮ್ಮ ಸೊಸೆ ಹಿಂಗೆ ಅಂತ ಹೇಳಿದ್ರೆ, ನಾನು ಹೇಳಿದ್ರೆ ಮನೆಯಲ್ಲಿ ಶಾಂತಿ ಇರ್ತದೆ. ಆ ಗಂಡನ ಗತಿ, ಅತ್ತೆ ಹೋಗಿ ನಿನ್ನ ಹೆಂಡತಿ ಹಿಂಗೆ ಅಂತ ಆ ಮಗನ ಮುಂದೆ ಹೇಳೋದು, ನಿಮ್ಮ ತಾಯಿ ಹಿಂಗೆ ಅಂತ ಹೇಳೋದು. ಆ ಮನೇಲಿ ಶಾಂತಿ ಇರ್ತದೆ ಏನು ಹೇಳಿ? ಆ ಮನೆಯಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ಇರಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ದೋಷಗಳಿವೆ. ನೀವು ಸ್ವಲ್ಪ ದಿವಸ ಸರಿಯಾಗಿ ಹೊಂದ್ಕೊಂಡು ಹೋದರೆ ಆ ಎದುರಿನವರು ಹೊಂದ್ಕೊಂಡು ಹೋಗ್ತಾರೆ. ದೇವ್ರು ಹಾಗೆ ಮಾಡ್ತಾನೆ.
ಹಾಗೆ ಅನುಕೂಲ ಮಾಡೇ ಮಾಡ್ತಾನೆ. ಮತ್ತು ಹೇಳ್ತಾ ಇದ್ದಾಳೆ, ಅತ್ತೆಗೆ ಊಟ ಬಡಿಸಿ ನಂತರ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ, ಅವಳು ದ್ರೌಪದಿ ದೇವಿ ಸಾಮಾನ್ಯಳ, ಸಾಕ್ಷಾತ್ ಭಾರತೀ ದೇವಿ. ನಾನೇ ಆಕೆಗೆ ಊಟ ಬಡಿಸ್ತೇನೆ, ಆಕೆಗೆ ಊಟ ನೀರು ಕುಡಿಲಿ ನಾನೇ ಕೊಡ್ತೇನೆ, ಆಕೆ ಉಡುವ ಬಟ್ಟೆಗಳನ್ನು ಸರಿಯಾಗಿ ಮಡಿ ಮಾಡಿ ಅಂದರೆ ಚೆನ್ನಾಗಿ ಮಡಿಚಿ ಇಸ್ತ್ರಿ ಅಂತ ಈಗೇನಂತೀವಿ ಅದು ಮಾಡಿಕೊಡ್ತೇನೆ. ಅತ್ತೆ ತೊಡುವ ಆಭೂಷಣಗಳಿಗಿಂತ ವಸ್ತ್ರಗಳಿಗಿಂತ ಬೆಲೆ ಬಾಳುವ ವಸ್ತ್ರಗಳನ್ನ ಹಾಕ್ಕೊಳ್ಳೋದಿಲ್ಲ, ಆಭೂಷಣಗಳು ಹಾಕ್ಕೊಳ್ಳೋದು. ಅವಳಿಗೆ ಊಟ ಹಾಕಿದ ನಂತರ, ಊಟ ಬಡಿಸಿದ ನಂತರ ಊಟ ಮಾಡ್ತೇನೆ. ದ್ರೌಪದಿ ದೇವಿ ಹೇಳ್ತಾರೆ, ಇವತ್ತಿನವರೆಗೂ ನಾನು ಎಂದೂ ಅತ್ತೆಗೆ ತಿರುಗಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಅವಳಲ್ಲಿ ದೋಷಗಳನ್ನು ಎಂದು ಎಣಿಸಿಲ್ಲ, ಎಣಿಸೋದೂ ಇಲ್ಲ. ಅವಳು ನನಗೆ ಭೂದೇವಿಯಂತೆ ಮಾನ್ಯಳು, ದೇವತಾ ಸಮಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಭೂದೇವಿಯಂತೆ ಮಾನ್ಯಳು, ಮಹಾಲಕ್ಷ್ಮೀ ದೇವಿ ಅಂತ ಅವಳು ನನಗೆ ಅತ್ಯಂತ ಮಾನ್ಯಳಾಗಿದ್ದಾಳೆ, ಅವಳು ನನಗೆ ದೇವತೆ ಅಂತಿದ್ದಾಳೆ. ಆದ್ದರಿಂದ ಈ ರೀತಿಯಾಗಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮನೆಯಾಗ ಬಂದು ಸೊಸೆ ಹೀಗಿದ್ದರೆ ನಿಜವಾಗೂ 10 ಮಂದಿ ಎಲ್ಲರೂ ಇವಳೇ ಆದರ್ಶ ಗೃಹಿಣಿ, ಹೌದು ಹೌದು ಎಂದು ಆಕೆಯ ತಲೆಯಲ್ಲಿ ಕಿರೀಟವನ್ನಿಡ್ತಾರೆ. ಆದ್ದರಿಂದ ಇಂತಹ ಬಂಗಾರವನ್ನು ಇಡಬಾರೆ, ನಿನಗೊಪ್ಪುವ ಇಂತಹ ಬಂಗಾರ ಇಡಬಾರೆ. ಈ ರೀತಿಯಾಗಿದ್ದರೆ ಏನಾಗುತ್ತೆ, ಮನೆಯಲ್ಲಿ ಶಾಂತಿ ಇರುತ್ತೆ, ಎಲ್ಲರೂ ಸಂತೋಷದಿಂದಿರ್ತಾರೆ, ಜೊತೆಗೆ ಪರಮಾತ್ಮನ ಅನುಗ್ರಹವೂ ಆಗುತ್ತೆ. ಅದಕ್ಕೆ ದಾಸಿ ಹೇಳಿದ್ರು, ಇಂತಹ ಬಂಗಾರವನ್ನು ಇಟ್ಬಾ. ಆ ಬಂಗಾರಕ್ಕಿಂತ ಈ ಬಂಗಾರ ಅತ್ಯಂತ ಬೆಲೆ ಬಾಳುವುದಾಗಿದೆ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.